ಅಣ್ಣ ನಮಸ್ಕಾರ. ನಾನು ನಂದೀಶ್ ತುಮಕೂರು. ನಾನು ಎಲ್ಲೋಗ್ತಾ ಇದ್ದೀನಿ ಗೊತ್ತಾ? ಇವತ್ತು ಹನುಮಗಿರಿ ಬೆಟ್ಟ. ಇದು ಎಲ್ಲಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೆಂಗಳೂರಿನಲ್ಲೇ ಇರೋದು. ಒಂದಲ್ಲಿ ಸುಮಾರು ವರ್ಷ ಆಗ್ಬಿಟ್ಟಿತ್ತು, ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ, ನಿಮಗೂ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಓಹೋ, ಇಲ್ಲೆಲ್ಲ ಸಿಮೆಂಟ್ ಹಾಕಿರ್ಲಿಲ್ಲ, ಸಿಮೆಂಟ್ ಹಾಕ್ಬಿಟ್ಟವ್ರು ಇವಾಗ. ಇಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ಹನುಮಗಿರಿ ಬೆಟ್ಟ ಅಂದ್ರೆ ಹನುಮಂತ ಇರೋದಕ್ಕೆ ತಾನೇ ಹನುಮಗಿರಿ ಬೆಟ್ಟ ಅಂತ ಇರೋದು. ಆಮೇಲೆ ಕ್ರಿಶ್ಚಿಯನ್ರದು ಏಸು ಶಿಲ್ಬೆ ಐತೆ. ಇದೆಲ್ಲ ಮೊದಲು ಸಿಮೆಂಟ್ ಹಾಕಿರಲಿಲ್ಲ ಗುರು. ಹೆಂಗಿತ್ತು ಗೊತ್ತಾ? ಅವಾಗೆಲ್ಲ ಫುಲ್ ಕಾಡು ಥರ ಇತ್ತು. ಇವಾಗ ಎಲ್ಲ ಸಿಮೆಂಟ್ ಎಲ್ಲ ಹಾಕೊಂಡು ರೆಡಿ ಮಾಡಿಬಿಟ್ಟವ್ರೆ. ಇಲ್ಲಿ ಪ್ರತಿ ಶಿವರಾತ್ರಿ ದಿವಸ ಪೂಜೆ ನಡೆಯುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೋಮಗಳೆಲ್ಲ ನಡೀತಾ ಇರುತ್ತೆ. ಬೆಂಗಳೂರಿನಲ್ಲಿ ಸುಮಾರು ಜನ ಬರ್ತಾರೆ. ಯಾವಾಗ ಬಂದ್ರೆ ಒಂದು 10-15 ಸಾವಿರ ಜನ ಬರ್ಬೋದು. ಇವಾಗ ಅಂದರೆ ನಾನು ಅಲ್ಲಿ ಸುಮಾರು ಒಂದು 7-8 ವರ್ಷದಿಂದನೇ ಅಷ್ಟು ಜನ ಬರ್ತಿದ್ರು. ಇವಾಗ ಇನ್ನೂ ಜಾಸ್ತಿ ಜನ ಬರ್ತಾ ಇರ್ತಾರೆ. ನೀವು ಫ್ರೀ ಇದ್ದರೆ ಶಿವರಾತ್ರಿ ಹಬ್ಬದ ದಿವಸ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ. ಒಳ್ಳೆ ಸೂಪರ್ ಆಗೈತೆ ಜಾಗ ಮಾತ್ರ. ಯೋಗ ಮಾಡೋದಕ್ಕೆ ಬೆಳಗ್ಗೆ ಹೊತ್ತು ವಾಕಿಂಗು, ಯೋಗ ಇದಕ್ಕೆಲ್ಲ ಸಕ್ಕತ್ತಾಗೈತೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಒಳಗಡೆ ಬರ್ತಾ ಮೊದಲನೇ ಸತಿ ಮೊದಲು ಸಿಗೋದೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ. ಸಿಮೆಂಟ್ ಎಲ್ಲ ಹಾಕಿ ಸಕ್ಕತ್ತಾಗಿ ಮಾಡ್ಬಿಟ್ಟವ್ರೆ. ಇಲ್ಲೆಲ್ಲ ಸಿಮೆಂಟ್ ಹಾಕ್ಬಿಟ್ಟವ್ರೆ. ಇದೇ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ. ಇದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಶಿವರಾತ್ರಿ ದಿವಸ ಒಳ್ಳೆ ಪೂಜೆ ನಡೆಯುತ್ತೆ. ಹೋಮ ಮಾಡ್ತಾರೆ, ಇಲ್ಲಿ ಹೋಮ ಎಲ್ಲ ಮಾಡ್ತಾರೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಬೆಂಗಳೂರು ಹೆಂಗೆ ಕಾಣಿಸುತ್ತೆ ನೋಡಿ. ಫೋಟೋ ಶೂಟಿಂಗ್ಗಳೆಲ್ಲ ನಡೀತಾ ಇರ್ತವೆ ಇಲ್ಲಿ. ಫೋಟೋ ಶೂಟು ಆಮೇಲೆ ಶೂಟಿಂಗ್ಗಳೆಲ್ಲ ನಡೀತಾ ಇರುತ್ತೆ ಇಲ್ಲಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಬೆಂಗಳೂರು. ಬೆಳಗ್ಗೆ ಹೊತ್ತು ಬರ್ಬೇಕು ಇಲ್ಲಿಗೆ. ಬಾಬಾ ಮಸ್ತು. ಬೆಳಗ್ಗೆ ಇಲ್ಲ ಸಂಜೆ ಟೈಮು, ಸಂಜೆ ಒಂದು 4:15 ಹಂಗೆ ಬಂದರೆ ಸಾಕು. ಸಕ್ಕತ್ತಾಗಿ ಕಾಣಿಸುತ್ತೆ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ತುಮಕೂರಿನ ಇದು ಶಿವಗಂಗೆ ಕಾಣಿಸುತ್ತೆ ಗೊತ್ತಾ? ಸಂಜೆ ಬರಬೇಕು. ಇವಾಗ ಕಾಣ್ತಲ್ಲ, ಸಂಜೆ ಒಂದು 4:45 ಗಂಟೆ 5:15 ಸೂರ್ಯ ಮುಳುಗೋ ಟೈಮಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ಹದ್ದುಗಳು ನೋಡಿ ಹೆಂಗ ಆಗ್ತಾ ಇದೆ. ಹದ್ದು ನಾವಿಲ್ಲೆಲ್ಲ ನೋಡ್ಬೋದು ಇಲ್ಲಿ. ಈಗ ಅಲ್ಲಿ ನೋಡಿ ಹದ್ದು ಎಲ್ಲ ಇಲ್ಲಿ ಬಂದ್ರೆ ಹತ್ರದಲ್ಲೇ ನೋಡ್ಬೋದು. ಹತ್ರದಲ್ಲೇ ಹದ್ದು. ಆಮೇಲೆ ಇದನ್ನ ನೋಡ್ಬೋದು. ನವಿಲುಗಳೆಲ್ಲ ಇದಾವೆ ಗುರು ಇಲ್ಲಿ. ನವಿಲೆಲ್ಲ ಇದಾವೆ. ನಿಮ್ಗೆ ಅವಾಗಲೇ ಬರ್ತಾ ಸಿಕ್ತು, ತೋರಿಸ್ತೀನಿ ನಿಮ್ಗೆ, ವಿಡಿಯೋ ಹಾಕ್ತೀನಿ ನೋಡಿ. ಇಲ್ಲಿಂದ ಇದು ಅರ್ಕೇಶ್ವರ ಸ್ವಾಮಿ ಪೂಜೆ ಮಾಡ್ಕೊಂಡು ಹಿಂಗೆ ಬರ್ತಾ ಮೇಲೆ ಬಂತು ಅಂದರೆ ಇಲ್ಲಿ ಫುಲ್ಲು ಇದೈತೆ ಆಂಜನೇಯ ಸ್ವಾಮಿ ದೇವಸ್ಥಾನ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಸುಮಾರು ನನಗೆ ಗೊತ್ತಿರಂಗೆ ನಾನು ಹುಟ್ಟಾಗಿಂದ ಐತೆ. ಅದಕ್ಕಿಂತ ಮುಂಚೆ ಬಂದು ಒಂದು 100 ವರ್ಷದ ಇತಿಹಾಸ ಇರ್ಬೋದು ಇಲ್ಲಿಗೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ಓಪನ್ ಇರುತ್ತೆ ಅವತ್ತು. ಶಿವರಾತ್ರಿ ದಿವಸ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಬೆಳಗ್ಗೆ ಹೊತ್ತು ಬಂದರೆ ಒಳ್ಳೆ ವ್ಯೂ ಇಲ್ಲೆಲ್ಲ ನೋಡಿ. ಈ ಕಡೆಯಿಂದ ನೋಡಿದ್ರೆ ಸುಮಾರು ಇಡೀ ಬೆಂಗಳೂರೇ ಕಾಣಿಸುತ್ತೆ ಗುರು. ಇಲ್ಲೋಡ್ ಗುರು, ಈ ಕಡೆ ನೋಡಿ. ಈ ಕಡೆ ಎಲ್ಲ ಇದು AGS ಲೇಔಟು, ಫುಲ್ಲು AGS ಲೇಔಟು. ಅಭಯನಗರ ಸ್ಟುಡಿಯೋ ಈ ಕಡೆ ಇಟ್ಮಾಡು ಹೊಸಕೆರೆಹಳ್ಳಿ. ಈ ಕಡೆ ಬಂದರೆ ಶ್ರೀನಿವಾಸ್ ಕಾಲೋನಿ, ಅರೇಹಳ್ಳಿ. ಈ ಕಡೆ ಬಂದರೆ BMA ಲೇಔಟು, RR ನಗರು. ಹಿಂಗೆ ಮುಂದೆ ಇದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದರೆ ಹದ್ದುಗಳೆಲ್ಲ ತಲೆಗೆ ಹೊಡೆಯೋ ಥರ ಬರ್ತವೆ. ಹತ್ರದಲ್ಲೇ ಗೊತ್ತಾವೆ ಗುರು ನೋಡಿ. ಹಿಂಗೆ ಮುಂದೆ ಹೋದ್ರೆ
ಇವಾಗ ಇಲ್ಲಿ ಏಸು ಶಿಲ್ಬೆ ಸಿಗುತ್ತೆ. ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್ ನೋಡಿ, ಟಾಟಾ ಅಪಾರ್ಟ್ಮೆಂಟ್. ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಿದ್ದು ಎಲ್ಲ, ಇಲ್ಲೇ ಆಟ ಓಡಾಡ್ಕೊಂಡು ಒಬ್ಬ ದಿವಸ ಒಂದ್ಸತಿನಾದ್ರು ಬರ್ತಾ ಇದ್ವಿ, ದಿವಸ ಒಂದ್ಸತಿ. ಇದೆಲ್ಲ ಸಖತ್ತು. ಮುಂದೆ ಇನ್ನೊಂದು 10 ವರ್ಷ ಬಿಟ್ಕೊಂಡು ಹೋದ್ರೆ ಫುಲ್ ಚೇಂಜ್ ಆಗ್ಬಿಡುತ್ತೆ, ಈ ಥರ ಇರೋದಿಲ್ಲ, ಇಂಪ್ರೂವ್ ಆಗ್ಬಿಡುತ್ತೆ. ಇವಾಗಲೇ ಸಿಮೆಂಟ್ ರೋಡ್ ಎಲ್ಲ ಮಾಡೋರೆ. ಇದು ಏಸು ಶಿಲುಬೆ. ನೋಡ್ಗುರು, ಫುಲ್ಲು ಬೆಂಗಳೂರು. ಈ ಕಡೆ ಎಲ್ಲ ಹೊಸಕೆರೆಹಳ್ಳಿ ಕೆರೆ ಕಾಣಿಸುತ್ತಾ ನಿಮಗೆ? ಹೊಸಕೆರೆಹಳ್ಳಿ ಕೆರೆ, ಒಳ್ಳೆ ವ್ಯೂ ಪಾಯಿಂಟು. ಬೇಜಾರಾಗ್ತಾ ಇದ್ದಾಗ ಬಂದ್ಬಿಡಿ ಈ ಕಡೆಗೆ, ಬಂದರೆ ಒಳ್ಳೆ ವ್ಯೂ ಪಾಯಿಂಟು. ಆಮೇಲೆ ಸ್ವಲ್ಪ ಫ್ರೆಶ್ ಆದಂಗೆ ಆಗುತ್ತೆ ಮನಸ್ಸು.